ಇದು ಭಾಗ 2. ಇದರಲ್ಲಿ ನಾವು ಗ್ರೈಂಡರ್ನ ಸರ್ವಿಸ್ ಮತ್ತು ರಿಪೇರಿಯ ಬಗ್ಗೆ ಕಲಿಯುತ್ತೇವೆ. ಗ್ರೈಂಡರ್ ಅನ್ನು ಆನ್ ಮಾಡಿ ಮತ್ತು ಅದರ ಕಾರ್ಯವನ್ನು ಪರಿಶೀಲಿಸಿ. ಸಪ್ಲೈಯಿಂದ ಗ್ರೈಂಡರ್ ಅನ್ನು ಪ್ರತ್ಯೇಕಿಸಿ. ಇನ್ಸ್ಪೆಕ್ಷನ್ ಕವರ್ ತೆರೆಯಿರಿ. ಟೇಬಲ್ನಲ್ಲಿರುವ ನೇಮ್ ಪ್ಲೇಟ್ ವಿವರಗಳನ್ನು ಗಮನಿಸಿ. ದೃಶ್ಯ ತಪಾಸಣೆ ನಡೆಸುವುದು. ಸಪ್ಲೈ ಕೋಡ್ಗಾಗಿ, ಸ್ವಿಚ್ಗಳ ಉತ್ತಮ ಸ್ಥಿತಿಗಾಗಿ, ಮೋಟರ್ನ ಸರಿಯಾದ ಮೌಂಟಿಂಗ್ ಮತ್ತು ಡ್ರೈವ್ ಅಲೈನ್ಮೆಂಟ್ಗಾಗಿ, ಮಲ್ಟಿಮೀಟರ್ ಅಥವಾ ಟೆಸ್ಟ್ ಲ್ಯಾಂಪ್ ಅನ್ನು ಬಳಸಿಕೊಂಡು ಕಂಟಿನ್ಯೂಟಿ ಮತ್ತು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಗಾಗಿ ಪವರ್ ಕೋಡ್ ಅನ್ನು ಪರಿಶೀಲಿಸಿ. ಮೋಟಾರಿನ ಇನ್ಸುಲೇಷನ್ ಟೆಸ್ಟ್ ಅನ್ನು ನಡೆಸಿ ಮತ್ತು ಟೇಬಲ್ನಲ್ಲಿ ರೆಕಾರ್ಡ್ ಮಾಡಿ. ಒಂದು ವೇಳೆ ಇನ್ಸುಲೇಷನ್ ವ್ಯಾಲ್ಯೂ 1 ಮೆಗಾ ಓಮ್ಗಿಂತ ಹೆಚ್ಚಿದ್ದರೆ ಗ್ರೈಂಡರ್ ಅನ್ನು ಆನ್ ಮಾಡಿ ಮತ್ತು ಅದರ ಕಾರ್ಯವನ್ನು ಗಮನಿಸಿ. ಒಂದು ವೇಳೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ 0 ಇಂದ 5 ಮೆಗಾ ಓಮ್ಗಿಂತ ಕಡಿಮೆ ಇದ್ದರೆ ಹೀಟಿಂಗ್ ಅಥವಾ ವಾರ್ನಿಷಿಂಗ್ ಮಾಡುವ ಮೂಲಕ ಇನ್ಸುಲೇಷನ್ ವ್ಯಾಲ್ಯೂವನ್ನು ಸುಧಾರಿಸಿ. ಮೋಟಾರ್ ಮತ್ತು ಗ್ರೈಂಡರ್ನ ಬೇರಿಂಗ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಅಸೆಂಬ್ಲಿಗೂ ಮೊದಲು ತಯಾರಕರು ಶಿಫಾರಸು ಮಾಡಿದಂತೆ ಬೇರಿಂಗ್ ಅನ್ನು ಲುಬ್ರಿಕೇಟ್ ಮಾಡಿ. ಬೆಲ್ಟ್ ಟೆನ್ಷನ್ ಅನ್ನು ಅಡ್ಜಸ್ಟಿಂಗ್ ಮಾಡಿದ ನಂತರ ಮೋಟಾರ್ ಅನ್ನು ಅಸೆಂಬಲ್ ಮಾಡಿ ಮತ್ತು ಟರ್ಮಿನಲ್ ಸ್ಕ್ರೂಗಳು, ಪುಲ್ಲಿ ಸ್ಕ್ರೂಗಳು, ಫ್ಲೈವೀಲ್ ನಟ್ಸ್ಗಳು, ಮೋಟಾರ್ ಫಿಕ್ಸಿಂಗ್ ಬೋಲ್ಟ್ಗಳು ಇತ್ಯಾದಿಗಳನ್ನು ಬಿಗಿಗೊಳಿಸಿ. ಸಪ್ಲೈಗೆ ಮೋಟಾರ್ ಅನ್ನು ಸಂಪರ್ಕಿಸಿ ಮತ್ತು ಗ್ರೈಂಡರ್ ಅನ್ನು ಪ್ರಾರಂಭಿಸಿ. ಸ್ಮೂತ್ ರನ್ನಿಂಗ್ ಆಗಿ ಮೋಟಾರ್ ಮತ್ತು ಗ್ರೈಂಡರ್ ಕೆಲಸವನ್ನು ಗಮನಿಸಿ. ಗ್ರೈಂಡರ್ ರಿಪೇರಿ. ಗ್ರಾಹಕ ಅಥವಾ ಬಳಕೆದಾರರ ದೂರುಗಳನ್ನು ಆಲಿಸಿ. ಅದು ಹೀಗಿರಬಹುದು: ಗ್ರೈಂಡರ್ ಕೆಲಸ ಮಾಡುತ್ತಿಲ್ಲ, ಸ್ಟಾರ್ಟ್ ಆಗುವುದಿಲ್ಲ, ಆದರೆ ಮ್ಯಾನ್ಯುಯಲ್ ಆಗಿ ಸ್ಟಾರ್ಟ್ ಮಾಡಿದಾಗ ಎರಡೂ ದಿಕ್ಕಿನಲ್ಲಿ ಚಲಿಸುತ್ತದೆ, ಸ್ಟಾರ್ಟ್ ಆಗುತ್ತದೆ ಆದರೆ ಬೇಗ ಬಿಸಿಯಾಗುತ್ತದೆ, ಸ್ಪೀಡ್ ಕಡಿಮೆಯಾಗಿದೆ ಮತ್ತು ಮೋಟಾರ್ ತುಂಬಾ ಬಿಸಿಯಾಗುತ್ತದೆ, ಗ್ರೈಂಡರ್ ಬಹಳ ಶಬ್ದ ಮಾಡುತ್ತದೆ, ಗ್ರೈಂಡರ್ ಶಾಕ್ ಹೊಡೆಯುತ್ತದೆ. ಗ್ರೈಂಡರ್ ಕಾರ್ಯನಿರ್ವಹಿಸದಿದ್ದರೆ ಲೈನ್ನಲ್ಲಿ ಓಪನ್ ಕನೆಕ್ಷನ್ ಆಗಿದೆ ಎಂದು ಪರಿಶೀಲಿಸಿ. ಒಂದು ವೇಳೆ ಕಂಡು ಬಂದಲ್ಲಿ ಅದನ್ನು ಸರಿಪಡಿಸಿ. ಮೋಟಾರ್ ವೈಂಡಿಂಗ್, ಸ್ಟಾರ್ಟಿಂಗ್ ಅಂಡ್ ರನ್ನಿಂಗ್ ವೈಂಡಿಂಗ್ ನಲ್ಲಿ ಯಾವುದೇ ಓಪನ್ ಸರ್ಕ್ಯೂಟ್ಗಾಗಿ ಪರಿಶೀಲಿಸಿ. ಒಂದು ವೇಳೆ ಓಪನ್ ಸರ್ಕ್ಯೂಟ್ ಆಗದಿದ್ದರೆ ಅದನ್ನು ರಿಪೇರಿಗೆ ಕಳುಹಿಸಿ. ಮೋಟಾರ್ ಟರ್ಮಿನಲ್ಸ್ಗಳಿಂದ ಕೆಪಾಸಿಟರ್ ಅನ್ನು ತೆಗೆದುಹಾಕಲು ಮೊದಲು ಕನೆಕ್ಷನ್ ಅನ್ನು ಗಮನಿಸಿ ಮತ್ತು ಸ್ಕ್ರೂ ಡ್ರೈವರ್ ಬಳಸಿ ಕೆಪಾಸಿಟರ್ ಅನ್ನು ಡಿಸ್ಚಾರ್ಜ್ ಮಾಡಿ. ಗಮನಿಸಿ, ಡಿಸ್ಚಾರ್ಜ್ನಿಂದಾಗಿ ಮಾಡುವಾಗ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಸ್ಕ್ರೂ ಡ್ರೈವರ್ನ ಹೆಡ್ ಅನ್ನು ಮಾತ್ರ ಸ್ಪರ್ಶಿಸಿ. ಡಿಜಿಟಲ್ ಮಲ್ಟಿಮೀಟರ್ ಅನ್ನು ರೆಸಿಸ್ಟೆಂಟ್ ಮೋಡ್ನಲ್ಲಿ ಹೊಂದಿಸಿ. ಟರ್ಮಿನಲ್ಸ್ಗಳಾದ್ಯಂತ ಪ್ರೋಬ್ಸ್ಗಳನ್ನು ಇರಿಸಿ ಮತ್ತು ಡಿಸ್ಪ್ಲೇ ಅನ್ನು ನೋಡಿ. ಮೀಟರ್ ರೀಡಿಂಗ್ಗಳು ಕೇವಲ ರೋ ರೆಸಿಸ್ಟೆನ್ಸ್ ಅನ್ನು ತೋರಿಸಿದರೆ ಮತ್ತು ಕ್ರಮೇಣ ಹೈ ರೆಸಿಸ್ಟೆನ್ಸ್ ಅನ್ನು ಹೆಚ್ಚಿಸಿದರೆ ಕೆಪಾಸಿಟರ್ ಉತ್ತಮವಾಗಿದೆ ಎಂದರ್ಥ. ಮಲ್ಟಿಮೀಟರ್ ಒಂದೇ ರೀಡಿಂಗ್ ಅನ್ನು ತೋರಿಸಿದರೆ ಅಥವಾ ಯಾವುದೇ ರೀಡಿಂಗ್ ಅನ್ನು ತೋರಿಸದಿದ್ದರೆ ಮಲ್ಟಿಮೀಟರ್ ದೋಷಯುಕ್ತವಾಗುತ್ತದೆ, ಅದನ್ನು ಬದಲಾಯಿಸಿ. ಮೋಟಾರ್ ವೈಂಡಿಂಗ್ಗಳನ್ನು ಗುರುತಿಸುವುದು. ಎರಡು ವೈಂಡಿಂಗ್ಸ್ಗಳ ಟರ್ಮಿನಲ್ಗಳ ನಡುವೆ ಟೆಸ್ಟ್ ಲ್ಯಾಂಪ್ ಅನ್ನು ಇರಿಸಿ ಮತ್ತು ಕಂಟಿನ್ಯೂಟಿಯನ್ನು ಪರಿಶೀಲಿಸಿ. ಯಾವುದೇ ಕಂಟಿನ್ಯೂಟಿ ಇಲ್ಲದಿದ್ದರೆ ವೈಂಡಿಂಗ್ ಅನ್ನು ಬದಲಾಯಿಸಿ. ಮಲ್ಟಿಮೀಟರ್ ಅನ್ನು ಲೋ ರೇಂಜ್ನಲ್ಲಿ ರೆಸಿಸ್ಟೆನ್ಸ್ ಮೋಡ್ಗೆ ಹೊಂದಿಸಿ. ಅದನ್ನು ಎರಡೂ ವೈಂಡಿಂಗ್ಸ್ಗಳಲ್ಲಿ ಇರಿಸಿ ಮತ್ತು ಟ್ಯಾಬ್ಯುಲೇಷನ್ನಲ್ಲಿ ರೀಡಿಂಗ್ ಅನ್ನು ಗಮನಿಸಿ. ಲೋ ರೆಸಿಸ್ಟೆನ್ಸ್ ಅನ್ನು ಹೊಂದಿರುವ ವೈಂಡಿಂಗ್ ಮೇನ್ ವೈಂಡಿಂಗ್ ಮತ್ತು ಹೈ ರೆಸಿಸ್ಟೆನ್ಸ್ ಅನ್ನು ಹೊಂದಿರುವ ವೈಂಡಿಂಗ್ ಆಕ್ಸಿಲರಿ ವೈಂಡಿಂಗ್ ಆಗಿದೆ. ಕೆಪಾಸಿಟರ್ ಅನ್ನು ಆಕ್ಸಿಲರಿ ವೈಂಡಿಂಗ್ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬೆಲ್ಟ್ನ ಬಿಗಿತವನ್ನು ಪರಿಶೀಲಿಸಿ. ತಯಾರಕರು ಶಿಫಾರಸು ಮಾಡಿದಂತೆ ಸರಿಯಾದ ಟೆನ್ಷನ್ಗಾಗಿ ಬೆಲ್ಟ್ ಅನ್ನು ಹೊಂದಿಸಿ. ಇದು ಬಿಗಿಯಾದ ಬೇರಿಂಗ್ಗಳಿಂದ ಆಗಿದೆ ಎಂದು ಪರಿಶೀಲಿಸಿ. ಶಾಫ್ಟ್ ಅನ್ನು ಕೈಯಿಂದ ತಿರುಗಿಸುವ ಮೂಲಕ ಪರೀಕ್ಷಿಸಿ. ಲುಬ್ರಿಕೇಶನ್ ಸಹಾಯ ಮಾಡದಿದ್ದರೆ ಬೇರಿಂಗ್ ಅನ್ನು ಬದಲಾಯಿಸಬೇಕು. ಸೆಂಟ್ರಿಫ್ಯೂಗಲ್ ಸ್ವಿಚ್ನ ಸಂಪರ್ಕವನ್ನು ಪರಿಶೀಲಿಸಿ. ಒಂದು ವೇಳೆ ಸೆಂಟ್ರಿಫ್ಯೂಗಲ್ ಸ್ವಿಚ್ನ ಸಂಪರ್ಕವು ಮುಚ್ಚದಿದ್ದರೆ ಅದನ್ನು ಸರಿಪಡಿಸಿ ಅಥವಾ ಬದಲಾಯಿಸಿ. ಸ್ಪೀಡ್ ಕಡಿಮೆಯಾಗಿದೆ ಮತ್ತು ಮೋಟಾರ್ ತುಂಬಾ ಬಿಸಿಯಾಗುತ್ತದೆ. ಅದರ ಶಾರ್ಟ್ ಸರ್ಕ್ಯೂಟಿಂಗ್ ಮತ್ತು ಗ್ರೌಂಡಿಂಗ್ ಆಗಿ ವೈಂಡಿಂಗ್ ಅನ್ನು ಪರಿಶೀಲಿಸಿ. ಬೇರಿಂಗ್ ಸ್ಟಿಕ್ಕಿ ಆಗಿದೆ ಎಂದು ತಿಳಿಯಲು ಅದನ್ನು ಪರಿಶೀಲಿಸಿ. ದೋಷ ಕಂಡು ಬಂದಲ್ಲಿ ಸರಿಪಡಿಸಿ ಅಥವಾ ಬದಲಾಯಿಸಿ. ಗ್ರೈಂಡರ್ ಶಬ್ದ ಮಾಡುತ್ತಿದ್ದರೆ ಸವೆದಿರುವ ಬೇರಿಂಗ್ಗಳನ್ನು ಪರಿಶೀಲಿಸಿ. ಬೇರಿಂಗ್ಸ್ಗಳನ್ನು ಬದಲಾಯಿಸಿ ಮತ್ತು ಸ್ಕೋರಿಂಗ್ ಆಗಿ ಶಾಫ್ಟ್ ಅನ್ನು ಪರೀಕ್ಷಿಸಿ. ಎಂಡ್ ಪ್ಲೇ ಪರಿಶೀಲಿಸಿ. ಪ್ಲೇ ತುಂಬಾ ಹೆಚ್ಚಿದ್ದರೆ ಹೆಚ್ಚುವರಿ ವಾಷರ್ಗಳನ್ನು ಸೇರಿಸಿ. ಸಡಿಲವಾದ ಹೋಲ್ಡ್ ಡೌನ್ ಬೋಲ್ಟ್ಸ್ಗಳು, ಸಡಿಲವಾದ ಫ್ಯಾನ್, ಪುಲ್ಲೀಸ್ಗಳು ಮುಂತಾದ ಸಡಿಲವಾದ ಭಾಗಗಳನ್ನು ಪರಿಶೀಲಿಸಿ. ಅವುಗಳನ್ನು ಬಿಗಿಗೊಳಿಸಿ. ಮಿಸ್ ಅಲೈನ್ಮೆಂಟ್ ಇದೆಯೇ ಎಂದು ಪರಿಶೀಲಿಸಿ. ಪುಲ್ಲಿಗಳನ್ನು ಸರಿಯಾದ ಅಲೈನ್ ಮಾಡಿ. ಬೆಲ್ಟ್ ಅನ್ನು ಪರಿಶೀಲಿಸಿ. ಅದು ಸವೆದಿದ್ದರೆ ಬದಲಾಯಿಸಿ.
ಮೋಟಾರಿನ ಶಾಫ್ಟ್ ಅನ್ನು ಪರಿಶೀಲಿಸಿ. ಬೆಂಟ್ ಆಗಿರುವುದು ಕಂಡುಬಂದಲ್ಲಿ ಮೋಟಾರನ್ನು ಬದಲಾಯಿಸಿ ಅಥವಾ ರಿಪೇರಿಗಾಗಿ ಕಳುಹಿಸಿ. ಗ್ರೈಂಡರ್ ಶಾಕ್ ಹೊಡೆಯುತ್ತಿದ್ದರೆ ಇನ್ಸ್ಪೆಕ್ಷನ್ ಕವರ್ ತೆರೆಯಿರಿ ಮತ್ತು ಮೆಟಾಲಿಕ್ ಬಾಡಿಯೊಂದಿಗೆ ಯಾವುದೇ ಲೈನ್ನ ಸಂಪರ್ಕವನ್ನು ಪರಿಶೀಲಿಸಿ. ಅರ್ಥಿಂಗ್ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸಂಪರ್ಕವನ್ನು ಸರಿಪಡಿಸಿ. ಯಾವುದಾದರೂ ಇದ್ದರೆ ಅವುಗಳನ್ನು ಸರಿಯಾಗಿ ಇನ್ಸುಲೇಟ್ ಮಾಡಿ. ಈ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಮಿಕ್ಸರ್ ಗ್ರೈಂಡರ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು, ಭಾಗಗಳನ್ನು ಗುರುತಿಸುವುದು, ದೋಷಯುಕ್ತ ಭಾಗಗಳನ್ನು ಬದಲಾಯಿಸುವುದು ಮತ್ತು ರೀಅಸೆಂಬಲ್ ಮಾಡುವುದು. ವೆಟ್ ಗ್ರೈಂಡರ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು, ಭಾಗಗಳನ್ನು ಗುರುತಿಸುವುದು ಮತ್ತು ದೋಷಯುಕ್ತ ಭಾಗಗಳನ್ನು ಬದಲಾಯಿಸುವುದು ಮತ್ತು ರೀಅಸೆಂಬಲ್ ಮಾಡುವುದು. ಇದರೊಂದಿಗೆ ಮಿಕ್ಸರ್ ಮತ್ತು ಗ್ರೈಂಡರ್ನ ಸರ್ವಿಸ್ ಮತ್ತು ರಿಪೇರಿಗೆ ಸಂಬಂಧಿಸಿದ ಅಭ್ಯಾಸವು ಮುಕ್ತಾಯಗೊಳ್ಳುತ್ತದೆ. ಧನ್ಯವಾದಗಳು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.